गुरुवर्थे त्यक्तराज्यो व्यचरदनुवनं पद्भ्यां प्रियायाः पाणिस्पर्शाक्षमाभ्यां व्रजितपथिरुजोजो हरीन्द्रानुजाभ्यां वैरूप्याच्छूर्पणख्याः प्रियविरहरुषारोपितभ्रूविजृम्भः श्रुत्वा विर्बद्धसेतुः खलवनदहनः कोसलेन्द्रोऽवतीर्णः श्रीरूपिणी क्वणयति चरणारविन्दं लीलाम्बुजेन हरिसद्मनिमुक्तदोषा संलक्ष्यते स्फटिककुड्य उपेतधाम्ने सम्मार्जतीव यदनुग्रहणेऽन्ययत्नाः देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानुत्युर्देहगीतः संसार आधावति कालतन्त्रः यस्वानुभावमखिलश्रुतिसारमेकम् अध्यात्मदीपमतितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् अनवद्यात्मचारित्र्यं वारिखद्योतभास्करं विद्यामान्यगुरुं वन्दे विद्याविद्योतभास्करम् श्री गुरुभ्यो नमः। कोसलेन्द्र पादपद्माराधकस्य अनवद्यात्मचारिद्र्यस्य वादिखद्योतभास्करस्य विद्याविद्योतभास्वरस्य विद्यामान्यतीर्थमुनेः परमगुरोः सर्वेषामस्माकं योऽयं पञ्चविंशः आराधनामहोत्सवः वैशाखशुक्लद्वादश्यां प्रवर्तते। तस्मिन् प्रसंगे तस्य विद्यामान्यतीर्थमुनेः प्रियाणि यानि शास्त्राणि भारतभागवतादीनि तेषामेव अवलोकनेन कार्यक्रममिमं सार्थकं कर्तुकामाः वयमपि पामराः यथाशक्ति यथामति यथाश्रुतं हरेः खलवनदहनस्य गुरुवर्थे त्यक्तराज्यस्य श्रीरामचन्द्रस्य कृष्णस्य च कथाः कीर्तयित्वा श्रुत्वा च स्वेषां जन्मानि पावनानि कुर्मः इति सज्जामहे सर्वे वयमत्र। वैशाखशुक्ल द्वादशी दिवस ಪರಮಗುರುಗಳಾದ ವಿದ್ಯಾಮಾನ್ಯ ತೀರ್ಥರ ಆರಾಧನೆ ಬರ್ತದೆ. ಅದರ ನಿಮಿತ್ತ ನಾವೇನು ಅವರಿಗೆ ಪ್ರಿಯವಾದ ಭಾರತ ಭಾಗವತಾದಿ ಗ್ರಂಥಗಳ ಅಧ್ಯಯನಕ್ಕೆ ಕೂತಿದ್ದೇವೆ. ಅದರ ಆರಂಭದಲ್ಲಿ ಗುರುವರ್ಥೇ ತ್ಯಕ್ತರಾಜ್ಯ ಅಂತ ರಾಮನ ಒಂದು ಶ್ಲೋಕ ಮುಂದೆ 9ನೇ ಸ್ಕಂದದಲ್ಲಿ ಬರುವಂಥದ್ದು. ಆ ರಾಮನ ಪಾದಪದ್ಮಾರಾಧಕರವರು ಆ ರಾಮನ ಶ್ಲೋಕವನ್ನು ಮಂಗಲಾಚರಣದ ರೂಪದಲ್ಲಿ ಕೇಳಿದ್ದೇವೆ. ಮುಂದೆ ಈ 1ನೇ ಸ್ಕಂದದ 19ನೇ ಅಧ್ಯಾಯದ ಶ್ಲೋಕಗಳನ್ನು ನಾವೀಗ ನೋಡಿದ್ದೀವಲ್ಲ, 7 ಶ್ಲೋಕಗಳನ್ನು. ಅದರಲ್ಲಿ 5 ಮತ್ತು 6ನೇ ಶ್ಲೋಕಗಳು. ಅದರ ಒಂದಿಷ್ಟು ವಿಮರ್ಶವನ್ನು ನಾವೀಗ ನೋಡಬೇಕು. 17ನೇ ಶ್ಲೋಕದಲ್ಲೂ ಕೂಡ ಅದರ ಬಗ್ಗೆ ಬಂದಿದೆ. ಅದನ್ನು ಕೂಡ ಈ ಹಿಂದೆ ನೋಡಿದ್ದೇವೆ. ಅದರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಈಗ ನೋಡಬೇಕು. ಈ 5 ಮತ್ತು 6ನೇ ಶ್ಲೋಕಗಳು ಭಾಗವತ ಸಾರೋದ್ಧಾರದಲ್ಲಿ 22, 23 ಮತ್ತು 24ನೇ ಶ್ಲೋಕದ ರೂಪದಲ್ಲಿ ಬಂದಿವೆ ಅಂತ ಅನ್ನೋದನ್ನು ನೋಡಿದ್ದೀವಿ ನಾವೀಗಾಗಲೇ.
ಈ 5ನೇ ಶ್ಲೋಕದಲ್ಲಿ ವಿಮೃಶ್ಯತೌ ಹೇಯತಯ ಅಂತಿದೆಯಲ್ಲ, ಈ ಐಹಿಕ ಜೀವನ ಮತ್ತು ಸ್ವರ್ಗ ಮೊದಲಾದ ಪಾರತ್ರಿಕ ಜೀವನ ಇವೆರಡೂ ಕೂಡ ಹೇಯ ಅಂತ ಅವನು ವಿಮರ್ಶೆ ಮಾಡಿದ ಅಂತ ಬಂದಿತ್ತಲ್ಲ. ಅಲ್ಲಿ ವಿಷ್ಣು ತೀರ್ಥರು ಹೇಳ್ತಾರೆ, ವಿಮರ್ಶನಂಚ ಇತೋಪಿ ಪುರಸ್ತಾದ ಅಸ್ತಿ ಇತ್ಯಭಿಪ್ರೇಕ್ತ ಉಕ್ತಂ ಪುರಸ್ತಾದೇವ. ಮೊದಲೇ ಅವನಿಗೆ ಅದು ಗೊತ್ತಿತ್ತು, ಅದೇನು ಈಗ ಹೊಸದಾಗಿ ಶಾಪದ ಶ್ರವಣದ ನಂತರ ಬಂದದ್ದಲ್ಲ, ಮೊದಲೇ ಅದು ಗೊತ್ತಿತ್ತು, ಜ್ಞಾನಿಯೇ ಅವನು. ಈಗ ಆ ವೈರಾಗ್ಯ ಮತ್ತಷ್ಟು ಪಕ್ವವಾಗುವಂತಹ ಹಂತಕ್ಕೆ ಬಂದಿತ್ತಷ್ಟೆ. ಸಾರೋದ್ಧಾರದ 24ನೇ ಶ್ಲೋಕದಲ್ಲೂ ಕೂಡ, ಅಂದರೆ ಭಾಗವತದ ಈಗ ನಡೀತಿರುವ 6ನೇ ಶ್ಲೋಕಕ್ಕೂ ಕೂಡ ಶ್ಲೋಕವನ್ನು ಸಾರೋದ್ಧಾರ ರೂಪದಲ್ಲಿ ಅವರೇನು ತಗೊಂಡಿದ್ದಾರೆ ಅದಕ್ಕೂ ವಿಷ್ಣು ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ಒಂದು ಸುದೀರ್ಘವಾದಂಥ ವ್ಯಾಖ್ಯಾನನೇ ಮಾಡಿದ್ದಾರೆ. ಎಲ್ಲರೂ ಆ ಗಂಗಾ ನದಿಯ ಪಾವನವಾದ ನೀರನ್ನು ಸೇವಿಸಲೇಬೇಕು. ತತ್ರಾಪಿ ಮರಿಷ್ಯಮಾಣ ಕೋವಾ ನ ಸೇವಿತ ಅತಃ ಮಹಾಮಹಿಮತ್ವಾತ್ ಸೇವ್ಯೈವ ಅವಶ್ಯ ಸೈವ ಅವಶ್ಯಂ ಸೇವ್ಯ. ಎಲ್ಲರೂ ಸೇವಿಸಬೇಕು, ಅದರಲ್ಲೂ ಮರಣ ಹೊಂದಲಿಕ್ಕೆ ಉನ್ಮುಖನಾದವನು ವಿಶೇಷವಾಗಿ ಅದನ್ನು ಸೇವಿಸಬೇಕು ಅಂತ ವಿಷ್ಣು ತೀರ್ಥರು ಹೇಳಿದ್ದಾರೆ. ಮತ್ತು ಪಂಚಮಸ್ಕಂದದಲ್ಲಿ ಭಾಗೀರಥಿ ಗದ್ಯ ಏನು ಬರ್ತದೆ ಅದನ್ನು ತಮ್ಮ ವ್ಯಾಖ್ಯಾನದಲ್ಲೇ ಸೇರಿಸಿದ್ದಾರೆ. ತಚ್ಚರಣ ಪಂಕಜ ಅವನೇಜನ ಅರುಣ ಕಿಂಜಲ್ಕೋಪರಂಜಿತ ಜಗದಘ ಮರಾಪಹ ಉಪಸ್ಪರ್ಶನಂ ಅಮಲಾ ಸಾಕ್ಷಾತ್ ಭಗವತ್ಪದೀತ್ಯನುಲಕ್ಷಿತ ವಚೋಭಿಃ ಅಭಿಧೀಯಮಾನ ಅತಿಮಹತಾ ಕಾಲೇನ ಯುಗಸಹಸ್ರೋಪಲಕ್ಷಣೀನ ದಿವೋ ಮೂರ್ಧನ್ಯವತಾರ ಅಂತ ಹೀಗೆ ಅದನ್ನು ತಗೊಂಡಿದ್ದಾರೆ. ವಿಷ್ಣುಪದಿ ಅಂತ ಕರೆಸ್ಕೊಂಡಿದೆ, ಅದು ಭಗವಂತನ ಪಾದದ ತೊಳೆದ ನೀರಾಗಿದ್ದರಿಂದ. ಆ ಧ್ರುವರಾಜ ಆ ನೀರನ್ನು ಇವತ್ತು ಕೂಡ ತನ್ನ ತಲೆಯ ಮೇಲೆ ಧರಿಸ್ತಾನೆ. ಪರಮಭಾಗವತಃ ಔತ್ತಾನಪಾದಿ ಅಂದರೆ ಧ್ರುವರಾಜ ಪರಮಾದರೇಣ ಶಿರಸಾ ಬಿಭರ್ತಿ ಅನ್ನೋದನ್ನು ನೆನಪು ಮಾಡ್ಕೋತಾರೆ ವಿಷ್ಣು ತೀರ್ಥರು. ಮುಂದೆ ಆ ಗಂಗೆಯ ಕವಲುಗಳು ಎಷ್ಟೆಷ್ಟಿದೆ ಅಂತ ಅನ್ನೋದನ್ನು 5ನೇ ಸ್ಕಂದದಲ್ಲಿ ಬಂದಂತೆ ನೆನಪು ಮಾಡ್ಕೊಂಡಿದ್ದಾರೆ ವಿಷ್ಣು ತೀರ್ಥರು. ಇಷ್ಟೆಲ್ಲ ಮಹಾಮಹಿಮಾ ಇದೆ ಆ ಗಂಗಾ ನದಿಗೆ. ಅವಳಲ್ಲಿ ಶರೀರ ಪರಿತ್ಯಾಗ ಮಾಡಲಿಕ್ಕೆ ಹೊರಟಿದ್ದಾನಲ್ಲ ಈ ಪರೀಕ್ಷಿತ, ಅವನಿಗೆ ವೈರಾಗ್ಯವೂ ಕೂಡ ಬರಬೇಕು. ವೈರಾಗ್ಯ ಬರಬೇಕಾದ್ರೆ ಭಾಗವತದ ಶ್ರವಣವೂ ಕೂಡ ಆಗಬೇಕು. ಅದಕ್ಕೆ ಬೇಕಾದಂಥ ಒಂದು ಪೂರ್ವ ವೇದಿಕೆ ಎಲ್ಲ ಇಲ್ಲಿ ಸಿದ್ಧ ಆಗಿತ್ತು ಅಂತ ವಿಷ್ಣು ತೀರ್ಥರು ಆ 24ನೇ ಶ್ಲೋಕದಲ್ಲಿ ವರ್ಣಿಸ್ತಾರೆ. ಇಲ್ಲಿ ಗಂಗಾ ನದಿಯ ತೀರದಲ್ಲಿ ಆತ ಕೂತ್ಕೊಂಡ ಅನ್ನುವುದೆಲ್ಲ ಏನಿದೆಯಲ್ಲ, ಇಲ್ಲಿ ಈ ಹಿಂದೆ 63ನೇ ಒಂದು ಪೇಜ್, ನಾನು ಪೇಜ್ ನಂಬರ್ ಹೇಳುವುದು ನಮ್ಮ ಗುರುಗಳಾದ ಪುರಾಣಿಕಾಚಾರ್ಯರು ಭಾಗವತ ಸಾರೋದ್ಧಾರ ಏನು ಅನುವಾದಿಸಿದ್ದಾರಲ್ಲ, ಅಲ್ಲಿ ಕೆಲವು ವಿಷಯಗಳನ್ನು ನಾವೀಗ ನೋಡಬೇಕಾಗಿದೆ. ಸಾರೋದ್ಧಾರಕ್ಕೂ ಸಂಬಂಧಪಟ್ಟಂತೆ ಮತ್ತು ಈ ಭಾಗವತಕ್ಕೆ ಸಂಬಂಧಪಟ್ಟಂತೆ ಕೂಡ. ಅದು ಸಾರೋದ್ಧಾರದ 20ನೇ ಶ್ಲೋಕದಲ್ಲಿ ಒಂದು ವ್ಯಾಖ್ಯಾನ ಏನಿದೆ, ಸ್ವಯಂ ವಿಷ್ಣು ತೀರ್ಥರ ವ್ಯಾಖ್ಯಾನ. ಅದಾದಮೇಲೆ ಪುರಾಣಿಕಾಚಾರ್ಯರು ಅದಕ್ಕೊಂದಿಷ್ಟು ವಿಸ್ತೃತವಾದ ಅನುವಾದ ಮಾಡಿದ್ದಾರಲ್ಲ, ಅಲ್ಲಿ ಆ ವಿಷಯ ಬಂದಿದೆ. 62ನೇ ಪುಟದಲ್ಲಿ ಬಂದಿದೆಯಲ್ಲ, ಅದನ್ನೀಗ ನೋಡಬೇಕು. ಪರೀಕ್ಷಿತ ಗಂಗಾ ಪ್ರವಾಹದ ನಡುವೆ ಏಕಸ್ತಂಭದ ಅರಮನೆಯಲ್ಲಿ ಕೂತಿದ್ದ ಅಂತಿದೆಯಲ್ಲ, ಹಾಗೆ ಭಾರತ ಹೇಳಿದೆ. ನಾವು ಅದನ್ನು ಭಾರತದಲ್ಲಿ ಹೇಳಿದ್ದನ್ನು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಅರಮನೆಯಲ್ಲಿ ಸುರಕ್ಷಿತವಾಗಿ ಕೂತ ಅಂತ ಮಾತ್ರಕ್ಕೆ ಅವನಿಗೇನೋ ಒಂದು ಮರಣ ಭಯ ಇತ್ತು, ಶರೀರದ ಮೇಲೆ ಅತಿಯಾದ ಮೋಹ ಮಮತೆ ಅಭಿಮಾನ ಇತ್ತು ಅಂತ ತಿಳಿಯೋದು ಸರಿಯಲ್ಲ. ಯಾಕೆಂದರೆ ಆ ರಾಜನೇ ದೊಡ್ಡ ಭಾಗವತ, ಶಿವಾಯ ಲೋಕಸ್ಯ ಭವಾಯ ಭೂತಯೇ, ಜಗತ್ತಿನ ಒಳಿತಿಗಾಗಿ ಪ್ರಜೆಗಳ ಕ್ಷೇಮಕ್ಕಾಗಿ ಅವನು ಬದುಕಿದ್ದವನು. ಜೀವಂತಿನ ಆತ್ಮಾರ್ಥಂ. ಇವರು ಯಾರೂ ಕೂಡ, ಇಂಥ ರಾಜರು ಯಾರೂ ಕೂಡ ತಮಗಾಗಿ ಬದುಕೋದಿಲ್ಲ, ಸಮಾಜಕ್ಕಾಗಿ ರಾಷ್ಟ್ರಕ್ಕಾಗಿ ಬದುಕುವಂಥ ದೊಡ್ಡ ಚೇತನ ಅವರು. ಹಾಗಾಗಿ ಇಂಥ ಒಂದು ಬದ್ಧತೆಯಿಂದ ಕೂಡಿದ ಜೀವನವನ್ನು ಅವನು ನಡೆಸಬೇಕಾಗಿತ್ತು. ಪ್ರಜೆಗಳ ಕ್ಷೇಮಕ್ಕಾಗಿ ಸದಾ ಬದ್ಧ ಸಿದ್ಧ ಅನ್ನುವ ಜೀವನವನ್ನು ನಡೆಸಬೇಕಾಗಿತ್ತು ಅವನು. ದುರ್ಮರಣದಿಂದ ಶರೀರ ಪರಿತ್ಯಾಗ ಮಾಡಿದರೆ ಪಾಪ ಬರ್ತದೆ ಅದರಿಂದ, ಮತ್ತು ತನ್ನ ಕರ್ತವ್ಯಕ್ಕೂ ಚ್ಯುತಿ ಬರ್ತದೆ.
ಅಂತ ಅವನು ಆಲೋಚನೆ ಮಾಡಿದ. ಇದನ್ನೆಲ್ಲ ಪುರಾಣಿಕಾಚಾರ್ಯರು ಬರೀತಾರೆ. ಧ್ರುವೋ ರಾಜ ವಿಷಾಮಯಂ ಧ್ರುವಂ ತೇ ರಾಜ ವರುಣೋ ಧ್ರುವೋ ರಾಜ ವಿಷಾಮಯಂ ಅಂತ ಹೀಗೆ ವೇದ ಮಂತ್ರ ಇದೆ. ರಾಜನಿಗೆ ಪಟ್ಟಾಭಿಷೇಕ ಮಾಡುವಾಗ ಸ್ಥಿರವಾಗಿ ಈತ ಪ್ರಜಾಪಾಲನೆ ಮಾಡಲಿ ಅಂತ ಅವನಿಗೆ ಪಟ್ಟಾಭಿಷೇಕ ಮಾಡಿರ್ತಾರೆ. ಧರ್ಮರಾಜ ಹಾಗೆ ಈ ಮೊಮ್ಮಗನಿಗೆ ಪಟ್ಟಾಭಿಷೇಕ ಮಾಡಿದ್ದ. ತಕ್ಷಕನಿಗಿಂದ ಆ ಮರಣ ಬಂದರೆ ತಾನು ಮಾಡಬೇಕಾದ ಕರ್ತವ್ಯಕ್ಕೆ ಚ್ಯುತಿ ಬಂದಂತಾಗ್ತದಲ್ಲ. ಆದ್ದರಿಂದ ಅಪಮೃತ್ಯು ದೋಷ ಬಂದೀತು ಅಂತ ಅವನು ಆಲೋಚನೆ ಮಾಡಿದ. ಅದಕ್ಕಾಗಿ ಮುನಿಶಾಪ ಬರುವುದಕ್ಕಿಂತ ಮುಂಚೆನೇ ಏಕಸ್ತಂಭದ ಅರಮನೆಯಲ್ಲಿದ್ದ ಅಂತ ಹೇಳ್ತಾರೆ ಪುರಾಣಿಕಾಚಾರ್ಯ. ಈ ಶಮೀಕನ ಮಗ ಶೃಂಗಿಯಿಂದ ಏನೋ ಒಂದು ಶಾಪ ಬಂತು, ಅದು ಬರುವುದಕ್ಕಿಂತ ಮುಂಚೆನೇ ಏಕಸ್ತಂಭದ ಅರಮನೆಯಲ್ಲಿದ್ದ. ಹೊರತು ಶಾಪ ಬಂದ ಬಳಿಕ ಪ್ರಾಣಭಯದಿಂದ ಒಂದೇ ವಾರದೊಳಗೆ ಆ ಅರಮನೆ ಕಟ್ಟಿಸಿ ಅದರೊಳಗೆ ಅವನು ಹೊಕ್ಕಿಕೊಂಡು ಅಡಿಗೆ ಕೂತಿರಲಿಲ್ಲ ಅಂತಾರವರು. ಅವ್ರು ಹೇಳಿದ್ದನ್ನು ಈಗ ಮೊದಲು ಅನುವಾದಿಸ್ತಾ ಇದ್ದೇನೆ. ಮುಂದುವರೆದು ಅವ್ರು ಹೇಳ್ತಾರೆ, ಮರಣ ಭಯದಿಂದ ಅಲ್ಲಿ ಕೂತಿದ್ದ ಅಂತ ಆದರೆ ಅನಶನ ವ್ರತವನ್ನು ಯಾಕೆ ಮಾಡಿದ, ಪ್ರಾಯಶ್ಚಿತ್ತವನ್ನು ಪ್ರಾಯೋಪವೇಶವನ್ನು ಮಾಡಲಿಕ್ಕೆ ತೊಡಗಿದ ಅಂತ ಈಗ ಭಾಗವತ ಹೇಳ್ತಿದೆಯಲ್ಲ. ಭಾಗವತದ ಶ್ಲೋಕಗಳಲ್ಲಿ ನಾವೀಗ ನೋಡೋರಿದ್ದೇವೆ. ಉಪಾಭಿಷತ್ ಪ್ರಾಯ ಅಮರ್ತ್ಯ ನದ್ಯಾಮ್ ಅಂತ 5ನೇ ಶ್ಲೋಕವೇ ಹೇಳಿದೆ. ಹೀಗೆ ನಿರಶನ ವ್ರತದಿಂದ ಪ್ರಾಣ ಪರಿತ್ಯಾಗ ಮಾಡಬೇಕು ಅಂತ ಅವನು ಬಯಸಿದ್ದ ಯಾಕೆ? ಮತ್ತೆ ಶಾಪ ಬರುವುದಕ್ಕಿಂತ ಮುಂಚೆನೇ ಅಲ್ಲಿ ಆತ ವಾಸ ಮಾಡ್ತಿದ್ದ ಯಾಕೆ? ಈ ಎಲ್ಲ ಪ್ರಶ್ನೆಗಳು ಬರ್ತವೆ. ಪುರಾಣಿಕಾಚಾರ್ಯರ ಗುರುಗಳ ಅನುವಾದದಲ್ಲಿ ನೀವು ಇದನ್ನೆಲ್ಲ ಗಮನಿಸಬಹುದು. ಅದರಲ್ಲಿ ಅನೇಕ ಪ್ರಶ್ನೆಗಳು ಬರ್ತವೆ. ಮುನಿಶಾಪದಿಂದ ತನಗೆ ತಕ್ಷಕನ ದಂಶನದಿಂದ ಮರಣ ನಿಶ್ಚಿತ ಅಂತ ಗೊತ್ತಿತ್ತು ಅವನಿಗೆ. ಈ ಶಾಪ ಬಂದಿದ್ದು ಗೊತ್ತಿತ್ತು, ಹಿಂದೆ ಜ್ಯೋತಿಷಿಗಳು ಹೇಳಿದ್ದೂ ಗೊತ್ತಿತ್ತು. ಹೀಗಿದ ಮೇಲೆ ನಿರಶನ ವ್ರತ ಯಾಕೆ ಮಾಡಿಕೊಂಡ ಅಂತ ಪ್ರಶ್ನೆ ಬರ್ತದಲ್ಲ. ಅದಕ್ಕೆ ಪುರಾಣಿಕಾಚಾರ್ಯ ಹೇಳ್ತಾರೆ, ನಿರಶನ ವ್ರತ ಅಂದರೆ ಅನ್ನ ನೀರು ಇವುಗಳನ್ನು ಬಿಟ್ಟು ಪ್ರಾಣ ಪರಿತ್ಯಾಗ ಮಾಡುವುದು ಮಾತ್ರ ಅಲ್ಲ. ಅದನ್ನೆಲ್ಲ ಬಿಟ್ಟು ಈ ಜಡ ಪ್ರಪಂಚದ ಪರಿವೇನೇ ಇಲ್ಲದಂತೆ ಬಾಹ್ಯ ಶರೀರವನ್ನು ಮರೆತು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಕೂತ್ಕೊಳ್ಳೋದು, ಆ ಮೂಲಕ ಹರಿಧ್ಯಾನ ಮಾಡುವುದು ನಿರಶನ ವ್ರತ. ಹಾಗದಕ್ಕೆ ಅರ್ಥ ಆಗ್ತದೆ. ಗಮನಿಸಬೇಕು, ಇವನ್ನೆಲ್ಲ ವಿಷ್ಣುತೀರ್ಥ ಸ್ವಾಮಿಗಳು ತಮ್ಮ 20ನೇ ಶ್ಲೋಕದ ವ್ಯಾಖ್ಯಾನದಲ್ಲಿ ಹೇಳಲಿಲ್ಲ, ಪುರಾಣಿಕಾಚಾರ್ಯ ಅದನ್ನು ಹೇಳಿದ್ದಾರೆ ಅಷ್ಟೇ. ಹೀಗೆ ಮರಣ ಕಾಲದಲ್ಲಿ ಹರಿಧ್ಯಾನ ಮಾಡ್ತಾ ಆ ಭಗವಂತನ ರೂಪವನ್ನು ಅವನು ಕಾಣ್ತಾ ಇದ್ದರೆ, ಮುನಿಶಾಪ ಪ್ರಯುಕ್ತವಾಗಿ ತಕ್ಷಕ ಕಚ್ಚಿದ್ರೂ ಕೂಡ, ಬಾಹ್ಯ ಶರೀರ ಸುಟ್ಟೋದ್ರೂ ಕೂಡ ಅದರ ಅರಿವೇ ಆ ಜೀವಾತ್ಮನಿಗೆ ಬರೋದಿಲ್ಲ. ಒಂದು ವೇಳೆ ವಿಷಾಗ್ನಿಯಿಂದ ಆ ಶರೀರ ಸುಟ್ಟು ಹೋಗುವಂಥ ಅನುಭವ ಅವನಿಗೆ ಬಂದರೆ, ಅರ್ಥಾತ್ ಸಮಾಧಿ ಸ್ಥಿತಿಯಲ್ಲಿ ಅವನು ಇರಲಿಲ್ಲ, ಅವನಿಗೆ ದುಃಖದಿಂದ ಇನ್ನೇನಾದರೂ ನನ್ನ ಶರೀರಕ್ಕೆ ತಕ್ಷಕನ ದಂಶನ ಆಗ್ತದಲ್ಲ ಅಂತ ಆತಂಕ ಅವನಿಗಿದ್ರೆ, ಆ ಶರೀರ ತಕ್ಷಕನ ದಂಶನಕ್ಕೊಳಗಾದಾಗ ಅದರ ಅನುಭವನೂ ಆಗ್ತದೆ, ನೋವೂ ಆಗ್ತದೆ. ಅದು ಅಪಮೃತ್ಯು ಮರಣಕ್ಕೆ ಸೂಚಕ ಆಗ್ತದೆ. ಆ ಸುಡುವ ಅನುಭವವೇ ಆಗದೆ ಹೋದರೆ, ಅವನ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿದ್ದರೆ ಸುಡುವ ಅನುಭವ ಆಗೋದೇ ಇಲ್ವಲ್ಲ. ಆಗ ಅವನಿಗೆ ಈ ದುರ್ಮರಣವನ್ನು ತಪ್ಪಿಸಿಕೊಳ್ಳಿಕ್ಕೆ ಬರ್ತದೆ. ಅದಕ್ಕಾಗಿ ಅವನು ನಿರಶನ ವ್ರತವನ್ನು ಸಂಕಲ್ಪಿಸಿದ. ಮತ್ತು ಶುಕಮುನಿಗಳು ಕೂಡ ನತ್ವಾಂ ಧಕ್ಷತಿ ತಕ್ಷಕ ಅಂತ ಮುಂದೆ ಕೊನೆಗೆ ಹೇಳ್ತಾರೆ, ನಿನ್ನನ್ನು ತಕ್ಷಕ ಕಚ್ಚುವುದೇ ಇಲ್ಲ, ನೀನೇನು ವಿಚಾರ ಮಾಡಬೇಡ ಅಂತ. ನತ್ವಾಂ ಧಕ್ಷತಿ ತಕ್ಷಕ ಅನ್ನುವುದು ಮುಂದೆ 12ನೇ ಸ್ಕಂದದಲ್ಲಿ 4ನೇ ಅಧ್ಯಾಯದಲ್ಲಿ ಬರುವಂಥ ವಿಚಾರ. ನಾನು ನಿನಗೆ ತತ್ವೋಪದೇಶ ಮಾಡಿದ್ದೇನೆ, ಶುಕಾಚಾರ್ಯ ಹೇಳ್ತಾರೆ. ಎಲ್ಲ ತತ್ವವನ್ನು ಕೂಡ ನಿನ್ನ ಮನಸ್ಸಿನಲ್ಲಿ ಧರಿಸು, ನಿನಗೆ ತಕ್ಷಕ ಏನು ಕಚ್ಚೋದಿಲ್ಲ. ಅರ್ಥಾತ್ ಕಚ್ಚಿದ್ರೂ ಕೂಡ ನಿನಗೆ ಅದರಿಂದ ಏನು ಬಾಧೆ ತಟ್ಟೋದಿಲ್ಲ ಅಂತ ಶುಕಮುನಿಗಳು ವರ ಕೊಟ್ಟಿದ್ದಾರೆ. ಅಪಮೃತ್ಯುವನ್ನು ನಿವಾರಿಸಿಕೊಂಡಿದ್ದಾನ ಅವನು. ಮತ್ತು ಆ ಜೀವನವೆಂಬ ಯಜ್ಞದ ಅವಭೃತವನ್ನು ಕೂಡ ಅಲ್ಲಿ ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದಾನೆ. ಇಂಥ ಮಹಾತ್ಮ ಅವನು. ಶುಕಾಚಾರ್ಯನ ಮಾತನ್ನು ಕೇಳಿ, ಸಿದ್ಧೋಸ್ಮಿ ಅನುಗೃಹೀತೋಸ್ಮಿ ಭವತ ಕರುಣಾತ್ಮನ ಶಾವಿತೋ ಯಚ್ಚಮೇ ಸಾಕ್ಷಾತ್ ಅನಾದಿ ನಿಧನೋ ಹರಿಹಿ. ನನಗೆ ನೀವು ಅನುಗ್ರಹ ಮಾಡಿದ್ದೀರಿ, ನಾನು ಸಿದ್ಧನಾದೆ, ಭಗವಂತನ ಸ್ವರೂಪವನ್ನು ನೀವು ನನಗೆ ಬೋಧನೆ ಮಾಡಿದ್ದೀರಿ ಅಂತ ಆ ವಿಷ್ಣುರಾತ ಪರೀಕ್ಷಿತ
ಶುಕಾಚಾರ್ಯನಿಗೆ ನಮಸ್ಕಾರ ಮಾಡ್ತಾನೆ. ಮುಂದೆ ಶುಕಾಚಾರ್ಯ ಅಲ್ಲಿಂದ ಹೊರಟೋಗ್ತಾನೆ. ಅಲ್ಲಿ ಮುಂದೆ ಬರ್ತದೆ ಆ ಪರೀಕ್ಷಿತ ಗಂಗಾ ನದಿಯ ಆ ಪರಿಸರದಲ್ಲಿ ಉದಂಗ್ಮುಖ ಉತ್ತರಕ್ಕೆ ಮುಖ ಮಾಡಿ ಬ್ರಹ್ಮಭೂತೋ ಮಹಾಯೋಗಿ ನಿಸ್ಸಂಗ ಚಿನ್ನ ಸಂಶಯ, ಬಾಹ್ಯ ಸಂಘವನ್ನೆಲ್ಲ ತೊರೆದು ಎಲ್ಲ ಗೊಂದಲಗಳನ್ನು ಬದಿಗೊತ್ತಿಕೊಂಡು ಅಲ್ಲಿ ಬ್ರಹ್ಮಭೂತನಾಗಿ ಕೂತ್ಕೋತಾನೆ. ಅಂದರೆ ಅಸಂಪ್ರಜ್ಞಾತ ಸ್ಥಿತಿಗೆ ಏರ್ತಾನವನು. ಆ ಮುಂದೆ ಅಲ್ಲಿ ತಕ್ಷಕ ಬರ್ತಾನೆ. ತಕ್ಷಕ ಬಂದು ಈ ರಾಜನನ್ನು ಬದುಕಿಸ್ಲಿಕ್ಕೆ ಅಂತ ಹೊರಟಿದ್ದ ಕಾಶ್ಯಪನನ್ನು ನೋಡ್ತಾನೆ. ಅವನಿಗೆ ದುಡ್ಡು ಕೊಟ್ಟು ಅವನನ್ನು ವಾಪಸ್ ಕಳಿಸ್ತಾನೆ ಈ ತಕ್ಷಕ. ಅದಾದ್ಮೇಲೆ ಕಾಮರೂಪಿ ಅದಶನ್ ನೃಪಂ, ಬ್ರಾಹ್ಮಣನ ರೂಪದಲ್ಲಿ ಬಂದು ದ್ವಿಜರೂಪ ಪ್ರತಿಚ್ಛನ್ನ ಕಾಮರೂಪಿ ಅದಶನ್ ನೃಪಂ. ಇದು ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ ಇರೋದು. ಬ್ರಾಹ್ಮಣನ ರೂಪದಿಂದ ಬಂದು ರಾಜನನ್ನು ಕಚ್ಚಿದ. ರಾಜ ಏನಾಗಿದ್ದ? ಬ್ರಹ್ಮಭೂತನಾಗಿದ್ದ. ಅಸಂಪ್ರಜ್ಞಾತ ಸ್ಥಿತಿಗೆ ಏರಿ ಹೋಗಿಬಿಟ್ಟಿದ್ದ. ದೇಹ ಅಹಿಗರಳಾಗ್ನ ಬಭುವ ಭಸ್ಮಸಾತ್. ಅವನ ದೇಹ ಆ ಸರ್ಪದ ದಾಳಿಗೆ ತುತ್ತಾಗಿ ಭಸ್ಮವಾಗಿ ಹೋಯಿತು. ಎಲ್ಲರೂ ನೋಡ್ತಾ ಇದ್ರು. ದೇವದುಂದುಭಯೋ ನೇದುಹು, ಆವಾಗ ದೇವದುಂದುಭಿಗಳೇ ಮೊಳಗಿದವು. ಎಲ್ಲ ಕಡೆ ಪುಷ್ಪವೃಷ್ಟಿಯಾಯಿತು. ಇದು 12ನೇ ಸ್ಕಂದದಲ್ಲಿ ಬಂದಿರುವಂತಹ ವಿಚಾರ. ಮುಂದೆ ಸಾರೋದ್ಧಾರದ 23ನೇ ಶ್ಲೋಕ, ಅಂದರೆ ಈಗ ನಾವು ನೋಡ್ತಿರುವ ಸ್ಕಂದದ 19ನೇ ಅಧ್ಯಾಯದ 5ನೇ ಶ್ಲೋಕ. ಅಲ್ಲಿ 71ನೇ ಪುಟದಲ್ಲಿ ಮತ್ತೆ ಈ ವಿಷಯವನ್ನು ಮುಂದುವರಿಸಿದ್ದಾರೆ. ನಿರಶನ ವ್ರತ ಕೈಗೊಂಡು ಕೂತ್ಕೊಂಡ, ಸಪ್ತಾಹ ಶ್ರವಣವನ್ನು ಕೂಡ ನಿರ್ವಿಘ್ನವಾಗಿ ಪೂರೈಸಿದ, ಹಾವು ಕಡಿಯುವ ಒಂದು ದುರ್ಮರಣವನ್ನು ಕೂಡ ತಪ್ಪಿಸಿಕೊಂಡ. ಇಲ್ಲಿ ಮಹಾಭಾರತದಲ್ಲಿ ಬಂದಿರುವಂತಹ ಒಂದು ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಪುರಾಣಿಕಾಚಾರ್ಯ ಈ 71ನೇ ಪುಟದಲ್ಲಿ. ಆದಿಪರ್ವದಲ್ಲಿ ಈ 43ನೇ ಅಧ್ಯಾಯ, ಅಲ್ಲಿ 35ನೇ ಶ್ಲೋಕ. ಈಗಾಗಲೇ ನಾನು ಅದನ್ನ ಹಿಂದೆ ಬಂದು ತಗೊಂಡಿದ್ದೆ. ಆ ಹಣ್ಣಿನೊಳಗೊಂದು ಕ್ರಿಮಿ ರೂಪದಿಂದ ತಕ್ಷಕ ಅಲ್ಲಿ ಬರ್ತಾನೆ. ರಾಜನನ್ನ ಕಚ್ಚಲಿಕ್ಕೆ ಅಂತ ಅವನು ಸಮಯ ನೋಡ್ತಿರ್ತಾನೆ. ಅದನ್ನು ಪುರಾಣಿಕಾಚಾರ್ಯ ಪ್ರಸ್ತಾವ ಮಾಡಿದ್ದಾರೆ. ನಾವೀಗಾಗಲೇ ಈ ಕಳೆದ ಭಾಗದಲ್ಲಿ ಒಂದಿಷ್ಟು ಮಹಾಭಾರತದ ಬಗ್ಗೆ ನೋಡಿದ್ದೀವಲ್ಲ, ಆ ಮುಂದುವರೆದ ಭಾಗವನ್ನು ಈಗ ನೋಡೋಣ. ಆದಿಪರ್ವದ 43ನೇ 40, 41, 42 ಈ ಅಧ್ಯಾಯಗಳ ಬಗ್ಗೆ ನಾನು ಹೇಳಿದ್ದೆ. ಈಗ 43ನೇ ಅಧ್ಯಾಯದಲ್ಲಿ ಈತನ ಮರಣ ಹೇಗಾಗ್ತದೆ ಅಂತನ್ನೋದನ್ನು ಒಂದಿಷ್ಟು ನೋಡೋಣ. ಪುರಾಣಿಕಾಚಾರ್ಯರು ಅಲ್ಲಿಂದನೇ ತಗೊಂಡಿದ್ದಾರಲ್ಲ ಆ ವಿಷಯ, 71ನೇ ಪುಟ 72ನೇ ಪುಟದಲ್ಲಿ. ಅದಕ್ಕಾಗಿ ಅಲ್ಲಿರುವಂಥ ವಿಷಯವನ್ನೇ ನೋಡೋಣ. ಮಹಾಭಾರತ ಹೇಳುವಂತೆ ರಾಜನನ್ನು ಬದುಕಿಸ್ಲಿಕ್ಕೆ ಬಂದಂಥ ಕಶ್ಯಪ ಅನ್ನೋ ಬ್ರಾಹ್ಮಣನನ್ನು ದುಡ್ಡು ಕೊಟ್ಟು ಸಮಾಧಾನಪಡಿಸಿ ಕಳಿಸಿಬಿಟ್ನಲ್ಲ ತಕ್ಷಕ. ಅದಾದ ಮೇಲೆ ಈ ತಕ್ಷಕ ಹೀಗೆ ಆಲೋಚನೆ ಮಾಡಿದೆ, ಏನಾದರೂ ಮಾಡಿ ಒಂದು ಉಪಾಯದಿಂದ ಈ ರಾಜನನ್ನು ನಾನು ಮೋಸ ಮಾಡಬೇಕು ಅಂತ ಅವನು ವಿಚಾರ ಮಾಡಿದ. ತತಸ್ತಾಪಸ ರೂಪೇಣ ಪ್ರಾಹಿಣೋತ್ಸ ಭುಜಂಗಮಾನ್. ಕೆಲವರು ತನ್ನ ಅನುಯಾಯಿಗಳಾದ ಸರ್ಪಗಳನ್ನು ಬ್ರಾಹ್ಮಣನ ರೂಪದಲ್ಲಿ ಪರೀಕ್ಷಿತನ ಕಡೆ ಕಳಿಸಿದ. ಅವರು ಹಣ್ಣು, ದರ್ಭೆ, ನೀರು ಮೊದಲಾದವುಗಳನ್ನೆಲ್ಲ ತಂದು ಅವನಿಗೆ ಆಶೀರ್ವಾದ ಮಾಡಿದರು. ಫಲಪುಷ್ಪೋದಕಂ ನಾಮ ಪ್ರತಿಗ್ರಾಹಯಿತು ನೃಪಂ. ಅವರು ಅದರಂತೆ ಬಂದರು. ಅದೆಲ್ಲವನ್ನು ಈ ರಾಜ ಸ್ವೀಕಾರ ಮಾಡಿದ. ಅವರಿಗೆ ಏನು ಸತ್ಕಾರ ಇತ್ಯಾದಿಗಳನ್ನು ಮಾಡಬೇಕಾಗಿತ್ತು ಅದನ್ನೆಲ್ಲ ಮಾಡಿ ಗಮ್ಯತಾಮ್ ಅಂತ ಹೇಳಿದ, ನೀವು ಹೋಗಿ ಬರ್ಬೋದು ಅಂತ ಹೇಳಿದ. ಅವರೆಲ್ಲ ಹೋದ ಮೇಲೆ ತನ್ನ ಮಂತ್ರಿಗಳನ್ನು ಮತ್ತು ಸ್ನೇಹಿತರನ್ನೆಲ್ಲರನ್ನೂ ಕರೆದ. ಇಷ್ಟೆಲ್ಲ ಹಣ್ಣುಗಳು ಬಂದಿವೆ, ಈ ರುಚಿಕರವಾದ ಹಣ್ಣುಗಳನ್ನು ನೀವು ತಿನ್ನಿರಿ, ನಾನೂ ತಿಂತೇನೆ ಅಂತ ಹೇಳಿದ. ಸಸಚಿವ ಫಲಾನಿ ಆದಾತು ಮೈಚ್ಛತ ವಿಧಿನಾ ಸಂಪ್ರಯುಕ್ತ. ಅವನ ವಿಧಿಯೇ ಹಾಗಿತ್ತು. ಅವನೇನು ಮಾಡಿದ, ಒಂದು ಹಣ್ಣನ್ನು ತನ್ನ ಕೈಯಲ್ಲಿ ತಗೊಂಡ. ಯಾವ ಹಣ್ಣನ್ನು ಇವನ ಕೈಯಲ್ಲಿ ತಗೊಂಡ ಅದೇ ಹಣ್ಣಿನಲ್ಲಿ ಫಲಾತ್ ಕ್ರಿಮಿಹಿ ಅಭೂತ್ ಅಣುಹು, ಒಂದು ಸಣ್ಣ ಕ್ರಿಮಿ ಇತ್ತು, ಅದು ಅಣುಸ್ವರೂಪದ್ದಾಗಿತ್ತು. ಇದು ನಾವು ಭಾಗವತಕ್ಕೂ ಮಹಾಭಾರತಕ್ಕೂ ಇರುವ ವ್ಯತ್ಯಾಸವನ್ನು ಗಮನಿಸಬೇಕು. ಬ್ರಾಹ್ಮಣನ ರೂಪದಲ್ಲಿ ತಕ್ಷಕ ಬಂದ ಅಂತ ಭಾಗವತ ಹೇಳಿತ್ತು, ದ್ವಿಜರೂಪ ಪ್ರತಿಚ್ಛನ್ನ ಅಂತ.
ಇಲ್ಲಿ ಕ್ರಿಮಿಯ ರೂಪದಲ್ಲಿ ಬಂದಿದ್ದ ತಕ್ಷಕ ಅಂತ ಮಹಾಭಾರತ ಹೇಳಿದೆ. ಸಣ್ಣ ಕ್ರಿಮಿ, ಕೃಷ್ಣ ನಯನ, ಕೆಂಬಣ್ಣದ ಕಣ್ಣಿತ್ತದಕ್ಕೆ. ಅದನ್ನ, ಆ ಕ್ರಿಮಿಯನ್ನು ಇವನ ಕೈಯಲ್ಲಿ ತಗೊಂಡ. ಅಸ್ತಮೇತಿ ಸವಿತಾ, 7ನೇ ದಿವಸ ಇದು. ಇವತ್ತು ನನಗೆ ಸರ್ಪ ಕಚ್ಚಬೇಕಾಗಿತ್ತು. ಈ 7ನೇ ದಿವಸ ಕಳೆದು ಬಿಟ್ರೆ ವಿಷಾದದ್ಯ ನಮಯ ಭಯಂ, ನನಗೆ ಈ ವಿಷದಿಂದ ಭಯ ಏನೂ ಇಲ್ಲ. ಸತ್ಯವಾಗಸ್ತು ಸ ಮುನಿ ಕೃಮಿರ್ಮಾಂ ದಶತಾಮಯಂ. ಆ ಮುನಿ ಶೃಂಗಿಯು ಶಾಪ ಕೊಟ್ಟಿದ್ದಾನೆ, ಅವನ ಮಾತು ಸತ್ಯ ಆಗಬೇಕು. ಅದು ಮಾತು ಸತ್ಯ ಆಗಬೇಕಾದ್ರೆ ತಕ್ಷಕ ನನಗೆ ಕಚ್ಚಬೇಕು. ತಕ್ಷಕೋ ನಾಮ ಭೂತ್ವಾಯೈ, ಈ ಕ್ರಿಮಿಗೆ ನಾವು ತಕ್ಷಕ ಅಂತ ಹೆಸರು ಕೊಡೋಣ. ತಕ್ಷಕ ಅನ್ನೋ ಹೆಸರನ್ನು ಆ ಕ್ರಿಮಿಯೇ ಪಡೆಯಲಿ. ಮತ್ತು ಹುಳ ನನ್ನನ್ನು ಕಚ್ಚಲಿ. ಹುಳ ಕಚ್ಚಿದಾಗ ತಕ್ಷಕ ಎಂಬ ಹುಳ ಕಚ್ಚಿದಂತಾಯಿತು. ಆದರೆ ನನಗದರಿಂದ ವಿಷದ ಭಯವೂ ಇರೋದಿಲ್ಲ. ಈ ಕ್ರಿಮಿ, ಇದು ತಕ್ಷಕ ಅನ್ನೋ ಎಚ್ಚರ ಅವನಿಗಿರಲಿಲ್ಲ. ಯಾವುದೋ ಒಂದು ಸಾಮಾನ್ಯ ಹುಳ ಅಂತ ತಿಳ್ಕೊಂಡಿದ್ದ. ಅವನ ಮನಸ್ಸಿನಲ್ಲಿ ಹೀಗಿತ್ತು ಅಂತ ಕಾಣಿಸ್ತದೆ. ನಾವು ಇದನ್ನು ಬೇರೆ ಬೇರೆ ಕಡೆ ಕೇಳಿರ್ತೇವೆ. ಒಬ್ಬ ಯಾವುದೋ ಬಾಲಕನ ಜಾತಕವನ್ನು ನೋಡಿ ಜ್ಞಾನಿಗಳು ಈತ ಬಂಗಾರವನ್ನು ಕದೀತಾನೆ ಅಂತ ಹೇಳಿರ್ತಾರೆ. ಅವರಪ್ಪ ಅವನಿಗೆ ಚೆನ್ನಾಗಿ ಬೋಧನೆ ಮಾಡಿ, ಕದಿಯುವುದು ತಪ್ಪು, ಬಂಗಾರವನ್ನು ಅಂತೂ ಕದಿಲೇಬಾರದು ಅಂತ ಚೆನ್ನಾಗಿ ಬೋಧನೆ ಮಾಡ್ತಾನೆ. ಮುಂದೊಂದು ಕಾಲದಲ್ಲಿ ಯಾವುದೋ ಬಂಧುಗಳ ಮನೆಗೋ ರಾಜನ ಮನೆಗೋ ಎಲ್ಲೋ ಹೋದಾಗ ಬಂಗಾರವನ್ನು ಕದಿಯುವ ಬದಲು ಒಂದೇನೋ ಕಬ್ಬಿಣವನ್ನು ಏನೋ ಕದೀತಾನೆ. ಅಂತೂ ಕದಿಯುವುದನ್ನು ತಪ್ಪಿಸ್ಲಿಕ್ಕಾಗಲಿಲ್ಲ. ಅದು ಆತನ ಜಾತಕದಲ್ಲೇ ಇತ್ತು. ಪ್ರಾರಬ್ಧ ಕರ್ಮವಶಾತ್ ಆ ಬಾಲಕನ ಜಾತಕದಲ್ಲೇ ಅದಿತ್ತು. ಆದರೆ ಬಂಗಾರ ಕದಿಯುವುದು ಹೆಚ್ಚಿನ ದೋಷ, ಆ ಒಂದು ದೋಷ ತಪ್ಪಿತ್ತು. ಆ ಥರ ಸರ್ಪ ಕಚ್ಚಬೇಕು ಅಂತ ಶಾಪ ಇತ್ತು, ಜ್ಯೋತಿಷ್ಯವೂ ಆಗಿತ್ತು. ಆದರೆ ನಾನಿಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದರಿಂದ ಸರ್ಪ ಕಚ್ಚುವ ಯೋಗ ತಪ್ಪಿತು, ಇನ್ನು ಹುಳುವಾದರೂ ಕಚ್ಚಲಿ ಅಂತ ಆಲೋಚನೆ ಮಾಡಿದ್ದಿರಬೇಕು. ಸಚೇನ್, ಆ ಮಂತ್ರಿಗಳೆಲ್ಲರೂ ಕೂಡ ಕಾಲಚೋದಿತ, ಎಲ್ರಿಗೂ ಕಾಲದ ಪ್ರಭಾವಕ್ಕೊಳಗಾಗಿದ್ರು. ಅವ್ರು ಹಾಗೇ ಆಗಲಿ ಅಂದರು. ತೇಚೈನ ಅನ್ವವರ್ತಂತ. ಆ ರಾಜ ಆ ಹುಳವನ್ನು ತನ್ನ ಕುತ್ತಿಗೆ ಮೇಲೆ ಇಟ್ಕೊಂಡ. ಕ್ರಿಮಿಕಂ ಪ್ರಾಹಸತ್ತೂರ್ಣಂ ಮುಮೂರ್ಷು ನಷ್ಟಚೇತನ. ಮುಮೂರ್ಷು ಸಾವೇ ಹತ್ರ ಬಂದಿತ್ತು. ನಷ್ಟಚೇತನ ವಿವೇಕವು ಕಳೆದು ಹೋಗಿತ್ತು. ನಕ್ಕ ಪ್ರಹಸನ್ನೇವ ಭೋಗೇನ ತಕ್ಷಕೇಣ ತ್ವವೇಷ್ಟ್ಯತ. ನಕ್ಕನಂತ, ಇದು ಕಚ್ಚಲೆ. ಅದನ್ನು ಪುರಾಣಿಕಾಚಾರ್ಯರು ಬರೆದಿದ್ದಾರೆ. ಕ್ರಿಮಿಯನ್ನೇ ನೋಡಿ ನಕ್ಕು, ಈತ ನನಗೆ ಕಚ್ಚಲಿ ಅಂತ ನಗುತ್ತಾನೆ. ಸರಿ, ಆ ಸಂದರ್ಭದಲ್ಲಿ ಆ ಕ್ರಿಮಿ ದೊಡ್ಡ ರೂಪವನ್ನು ತಾಳಿ ಅದು ಇವನನ್ನು ಸುತ್ತಿಕೊಂಡಿತ್ತು. ವೇಷ್ಟಯಿತ್ವಾಚ ವೇಗೇನ ಅವನನ್ನು ಕಚ್ಚಿತು. ಕಚ್ಚಿ ಅದರಿಂದ ಅದು ತಪ್ಪಿಸಿಕೊಂಡು ಹೊರಟೋಯ್ತು ಆ ತಕ್ಷಕ. ಅವನ ಮಂತ್ರಿಗಳಿಗೆ, ಸ್ನೇಹಿತರಿಗೂ ಕೂಡ ಏನು ಮಾಡಬೇಕು ಅಂತ ತಿಳಿಯಲಿಲ್ಲ. ದುಃಖಪಟ್ಟರು, ಅತ್ತರು. ಆ ಆಕಾಶದಲ್ಲಿ ಈ ತಕ್ಷಕ ಅದೃಶ್ಯನಾಗುವುದು, ಸಾಗಿ ತನ್ನ ಲೋಕಕ್ಕೆ ಹೊರಟೋಗುವುದು ಎಲ್ಲಿಗೂ ಕಾಣಿಸಿತು ಅಂತ ಇಷ್ಟು ಕಥೆ ಇದೆ. ಮತ್ತೆ ಅವರೆಲ್ಲರೂ ಅಲ್ಲಿಂದ ಓಡಿ ಹೋದರು. ಆ ಮನೆಯೂ ಕೂಡ ವಿಷದ ಬೆಂಕಿಗೆ ತುತ್ತಾಗಿ ಸುಟ್ಟು ಹೋಯ್ತಲ್ಲ, ಆ ಮನೆಯನ್ನು ಅವರೆಲ್ಲ ಬಿಟ್ಟು ಹೋದರು ಅಂತ ಅಲ್ಲಿ ಮುಂದೆ ಕಥೆ ಇದೆ. ಮುಂದೆ 44ನೇ ಅಧ್ಯಾಯದಲ್ಲಿ ಜನಮೇಜಯನಿಗೆ ಪಟ್ಟಾಭಿಷೇಕ ಮಾಡಿದ್ರು, ವಪುಷ್ಟಮ ಅಂತ ಅವನ ಹೆಂಡತಿ, ಇವೆಲ್ಲ ಕಥೆಗಳಿವೆ, ಅವೇನು ಬೇಕಾಗಿಲ್ಲ. 43, 44ನೇ ಅಧ್ಯಾಯದಲ್ಲಿ ಏನಿದೆ ಅಂತ ಹೇಳಿದೆ. ಸರಿ, ಅವನು ನಕ್ಕ ಅಂತಿದೆಯಲ್ಲ, ಇತ್ಯುಕ್ತ ಕ್ರಿಮಿಕಂ ಪ್ರಾಹಸತ್ ತೂರ್ಣಂ, ಅದನ್ನು ನೋಡಿ ನಕ್ಕ ಅಂತ. ಆ ನಕ್ಕ ಅನ್ನುವ ಮಾತನ್ನು ಪುರಾಣಿಕಾಚಾರ್ಯರು ಹೀಗೆ ತಗೊಂಡಿದ್ದಾರೆ. ನಕ್ಕ ಅನ್ನುವುದು ಅಪಹಾಸ್ಯದ ನಗುವಲ್ಲ, ಧನ್ಯತೆಯ ತೃಪ್ತಿಯ ನಗು ಅಂತ. ಅವನು ಕಚ್ಚುವ ಮೊದಲೇ ತಾನು ಯೋಗ ಬಲದಿಂದ ಶರೀರ ಪರಿತ್ಯಾಗ ಮಾಡ್ತೀನಿ ಅಂತ ಇವನಿಗೆ ಗೊತ್ತಿದೆ. ಹಾಗೆ ಶುಕಮುನಿಗಳ ವರ ಇದೆ. ನನಗೆ ಶರೀರದ ಮೇಲೆ ಅಭಿಮಾನವೇ ಇಲ್ಲ, ಕಚ್ಚುವುದಾದ್ರೆ ಕಚ್ಚಲಿ ಅಂತ ಧನ್ಯತೆಯ ನಗು, ಅದು ಅಪಹಾಸ್ಯದ ನಗು ಅಲ್ಲ ಅಂತಾರವರು. ಶುಕಮುನಿ ಹೇಳಿದಂತೆ ಕ್ಷಣಾರ್ಧದಲ್ಲಿ ಸಮಾಧಿ ಸ್ಥಿತಿಗೇರಿದ, ಶರೀರದ ಮೇಲಿನ ಅಭಿಮಾನವನ್ನು ಪರಿತ್ಯಾಗ ಮಾಡಿದ. ಶರೀರ ಅಭಿಮಾನವನ್ನೇ ಬಿಟ್ಟಿದ್ದಾದ್ರಿಂದ ಶರೀರ ಅವನದ್ದಾಗಿರಲೇ ಇಲ್ಲ. ಅದು ಆ ರಾಜ ಪರೀಕ್ಷಿತನ ಶರೀರವೇ ಅಲ್ಲ ಅದು. ಅದನ್ನು, ಅವನದ್ದಲ್ಲದ ಶರೀರವನ್ನು ತಕ್ಷಕ ಕಚ್ಚಿ ಹಾಕಿದ, ಸುಟ್ಟು ಬೂದಿಯಾಯಿತು.
ಮುನಿಗಳೆಲ್ಲರೂ ಕೂಡ ಪ್ರೀತಿಯಿಂದ ಆತನನ್ನು ಬೇಳ್ಕೊಟ್ರು. ಭೇಜೆ ಖಗೇಂದ್ರ ಧ್ವಜಪಾಲ ಮೂಲಂ. ಮುಂದೆ ಭಗವಂತನ ಪಾದಕಮಲವನ್ನು ಆತ ಸೇರಿದ. ಭಾರತವನ್ನು ಭಾಗವತವನ್ನು ಪೂರ್ಣವಾಗಿ ಹೊಂದಾಣಿಸಿ ಮಾಡುವುದು ಕಷ್ಟ. ಭಾರತದಲ್ಲಿ ಬಂದಂತೆ ಅರಮನೆಯಲ್ಲಿ ಕೂತಿದ್ದ ಅಂತ ಅರ್ಥ ಮಾಡ್ಕೋಬೇಕು ಅಂತ ಆಚಾರ್ಯ ಹೇಳಿದ್ದಾರೆ. ಅದು ಸರಿ. ಆದರೆ ಭಾರತದಲ್ಲಿ ಕ್ರಿಮಿ ರೂಪದಿಂದ ತಕ್ಷಕ ಬಂದ ಅಂತಿದೆ, ಭಾಗವತದಲ್ಲಿ ಬ್ರಾಹ್ಮಣನ ರೂಪದಿಂದ ತಕ್ಷಕ ಬಂದ ಅಂತಿದೆ. ಅದೆಲ್ಲ ಹೊಂದಾಣಿಕೆ ಮಾಡುವುದು ಹೇಗೆ? ಆ ಪ್ರಯತ್ನವನ್ನು ಬಹಳ ಮಾಡದೆ ಕೈ ಬಿಡುವುದು ಒಳ್ಳೆಯದು. ಇಲ್ಲಿ ದ್ವಿಜರೂಪ ಪ್ರತಿಚ್ಛನ್ನ ಕಾಮರೂಪಿ ಅದಶನ್ ನೃಪಂ. ದ್ವಿಜರೂಪ ಪ್ರತಿಚ್ಛನ್ನ ಅಂತ 12ನೇ ಸ್ಕಂದದಲ್ಲಿ ಇದೆಯಲ್ಲ, ಅಲ್ಲಿ ಬ್ರಾಹ್ಮಣನ ರೂಪದಿಂದ ಬಚ್ಚಿಟ್ಟುಕೊಂಡು ಬಂದ ಅಂತ ಅದಕ್ಕೆ ಅರ್ಥ ನಮ್ಗೆ ಗೊತ್ತಾಗ್ತದೆ. ಆದರೆ ಭಾರತ ಭಾಗವತಗಳು ಎರಡನ್ನೂ ಸಮನ್ವಯಿಸಬೇಕು ಅಂತ ಹೊರಟವರಿಗೆ ದ್ವಿಜರೂಪ ಪ್ರತಿಚ್ಛನ್ನ ಅಂದರೆ ತಾನು ಬ್ರಾಹ್ಮಣನ ರೂಪದಲ್ಲಿ ಬಂದ ಅಂತ ಅರ್ಥ ಅಲ್ಲ. ಬ್ರಾಹ್ಮಣನ ರೂಪದಲ್ಲಿ ಅವನ ಅನುಯಾಯಿಗಳು ಬಂದಿದ್ರಲ್ಲ, ಅವರ ನಡುವೆ ಈತ ಅಡಗಿಕೊಂಡು ಬಂದಿದ್ದ. ದ್ವಿಜರೂಪೇಣ ಪ್ರತಿಚ್ಛನ್ನ ಅಲ್ಲ, ದ್ವಿಜರೂಪರಾದ ಆ ತನ್ನ ಅನುಯಾಯಿಗಳಲ್ಲಿ ಈತ ಅಡಗಿಕೊಂಡು ಬಂದಿದ್ದ ಅಂತ ಅರ್ಥ. ದ್ವಿಜರೂಪ ಅನ್ನೋದು ತನ್ನ ದ್ವಿಜರೂಪ ಅಲ್ಲ, ತಕ್ಷಕನ ದ್ವಿಜರೂಪ ಅಲ್ಲ, ತನ್ನ ಅನುಯಾಯಿಗಳ ದ್ವಿಜರೂಪ. ಅದರಲ್ಲಿ ಪ್ರತಿಚ್ಛನ್ನನಾಗಿ ಅಡಗಿಕೊಂಡು ಕಾಮರೂಪಿ, ಮುಂದೆ ಕ್ರಿಮಿಯ ರೂಪವನ್ನು ತಾಳಿ ಆತ ಕಚ್ಚಿದ ಅಂತ ಅರ್ಥ ಮಾಡಬಹುದು. ಭಾರತ ಭಾಗವತದ ಎರಡನ್ನೂ ಹೊಂದಾಣಿಕೆ ಮಾಡಬೇಕು ಅಂತ ಒಂದು ಆಲೋಚನೆ ಇದ್ರೆ. ಅಲ್ಲೊಂದು ವಿಷಯ ಇದೆ, ಅದು ಅಪಹಾಸ್ಯದ ನಗು ಅಲ್ಲ, ಧನ್ಯತೆಯ ನಗು, ತೃಪ್ತಿಯ ನಗು ಅಂತಂತಾರೆ ಪುರಾಣಿಕಾಚಾರ. ಅವನು ಕಚ್ಚುವ ಮೊದಲೇ ತಾನು ಯೋಗ ಬಲದಿಂದ ಶರೀರ ಪರಿತ್ಯಾಗ ಮಾಡ್ತೇನೆ, ಆ ಥರ ಶುಕಮುನಿಗಳ ವರ ಇದೆ ನನಗೆ, ಶರೀರದ ಮೇಲೇನೂ ಅಭಿಮಾನವೇ ಇರೋದಿಲ್ಲ, ಅದರಿಂದ ಅದು ಕಚ್ಚುವುದಾದರೆ ಕಚ್ಚಲಿ ಅಂತ ಧನ್ಯತೆಯ ನಗು. ಅದು ಧನ್ಯತೆಯ ನಗುವೋ ಅಥವಾ ಅಪಹಾಸ್ಯದ ನಗುವೋ, ತಾನಿನ್ನ ಮೃತ್ಯುವಿನಿಂದ ಪಾರಾದೆ, ಇವತ್ತಿನ ದಿನ ಕಳೆಯಿತು ಅಂತ ಅವನಿಗೊಂದು ಆತ್ಮವಿಶ್ವಾಸದ ನಗುವೋ, ಅದನ್ನೆಲ್ಲ ನಾವಿಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡೋದು ಕಷ್ಟ. ಭಾರತವನ್ನು ಭಾಗವತವನ್ನು ಏನಾದರೂ ಮಾಡಿ ಹೊಂದಾಣಿಕೆ ಮಾಡಬೇಕು ಅಂತ ಕೂತಾಗ ಈ ಥರ ಆಗ್ತದೆ. ಮತ್ತೆ ನಾನು ಸಮಾಧಿ ಸ್ಥಿತಿಗೆ ಏರ್ತೇನೆ, ಯೋಗ ಬಲದಿಂದ ಶರೀರ ಪರಿತ್ಯಾಗ ಮಾಡ್ತೇನೆ ಅಂತ ಅವನು ಆಲೋಚನೆ ಮಾಡಿದ್ನಲ್ಲ, ಇಲ್ಲಿ ಮುಂದೆ ಪುರಾಣಿಕಾಚಾರ್ಯ ಹೇಳ್ತಾರೆ. ಆದಿಪರ್ವದಲ್ಲಿ ಹೇಳಿದಂತೆ ಹಣ್ಣು ಬಿಡಿಸಿ, ತಾನೂ ಒಂದು ಹಣ್ಣನ್ನು ಬಿಡಿಸಿ ಅದರೊಳಗೆ ಕ್ರಿಮಿಯನ್ನು ಕಂಡ, ಅದನ್ನು ತನ್ನ ಕುತ್ತಿಗೆ ಮೇಲೆ ಇಟ್ಕೊಂಡ ಅಂತೆಲ್ಲ ಬರ್ತದಲ್ಲ, ಅವನ್ಯಾಕೆ ಹಣ್ಣು ತಿನ್ಲಿಕ್ಕೆ ಹೊರಟಿದ್ದ? ಅದನ್ನೆಲ್ಲ ಪುರಾಣಿಕಾಚಾರ್ಯರು ವಿಚಾರ ಮಾಡಿದ್ದಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಅದರ ಸಮಾಧಿ ಸ್ಥಿತಿಗೆ ಅವನು ಏರಿದ್ದು ಈ ಹಣ್ಣು ತಿಂದ ಆದಮೇಲೆಯೋ ಅಥವಾ ಹಣ್ಣು ತಿನ್ನುವುದಕ್ಕಿಂತ ಮುಂಚೆಯೋ? ಹಣ್ಣನ್ನು ತಿಂದಿಲ್ಲ ಅವನು ಪೂರ್ಣ, ಅದಂತೂ ಮಹಾಭಾರತವನ್ನು ನೋಡಿದ್ರೂ ಗೊತ್ತಾಗ್ತದೆ. ಭಾಗವತದಲ್ಲಿ ಆ ವಿಷಯ ಬಂದಿಲ್ಲ. ಆದರೆ ಹಣ್ಣನ್ನು ತಿನ್ನುವ ಪ್ರಯತ್ನದಲ್ಲಿ ಹಣ್ಣನ್ನು ಬಿಡಿಸಿದ್ದ, ಅದರೊಳಗಿರೋ ಕ್ರಿಮಿಯನ್ನು ಕಂಡ. ಹಾಗಾದರೆ ಈ ಹಣ್ಣನ್ನು ತಿಂದ ಆದಮೇಲೆ ಸಮಾಧಿ ಸ್ಥಿತಿಗೆ ಹೋಗುವ ಪ್ರಯತ್ನ ಅವನು ಮಾಡಿರಬೇಕು. ಸಮಾಧಿ ಸ್ಥಿತಿಗೆ ಹೋದ ಅಂತ ಭಾಗವತದಲ್ಲಿದೆ. ಅವನು ಹೋಗುವ ಪ್ರಯತ್ನವನ್ನು ಮಾಡುವುದಕ್ಕಿಂತ ಮುಂಚೆನೇ ಹಣ್ಣನ್ನು ಅವನು ಕೈಯಲ್ಲಿ ತೆಗೆದುಕೊಂಡಾಗಲೇ ಆ ಸರ್ಪ ಅಲ್ಲಿ ಬಂದಿತ್ತು ಅಂತಿದೆ. ಇದನ್ನು ಹೇಗೆ ಹೊಂದಿಸೋದು? ಇದನ್ನು ಹೊಂದಿಸುವುದು ಸ್ವಲ್ಪ ಕಷ್ಟದ ಕೆಲಸವೇ ಅಲ್ವಾ? ಪುರಾಣಿಕಾಚಾರ್ಯರು ಭಾಗವತ ಭಾರತಗಳನ್ನು ಎರಡನ್ನೂ ಹೊಂದಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಇದು ಸ್ವಲ್ಪ ಕಷ್ಟದ ಕೆಲಸವೇ, ನನಗೇನೂ ಅದು ಸಮಾಧಾನ ಕೊಟ್ಟಿಲ್ಲ. ಬ್ರಹ್ಮಭೂತಃ ಈ ಶುಕಾಚಾರ್ಯರು ಹೊರಟೋದ್ಮೇಲೆ ರಾಜಾ ಪರೀಕ್ಷಿತ ಸಮಾಧಿ ಸ್ಥಿತಿಯಲ್ಲಿ ಲೀನನಾಗಿಬಿಟ್ಟ ಅಂತ ಭಾಗವತ ಹೇಳ್ತದೆ. ಹಾಗಾದರೆ ಅದಕ್ಕಿಂತ ಮುಂಚೆನೇ ಹಣ್ಣನ್ನು ತೆಗೆದುಕೊಂಡಿದ್ನ? ಹಣ್ಣನ್ನು ತೆಗೆದುಕೊಂಡಿದ್ದ ಮೇಲೆ ಅದನ್ನು ತಿನ್ನಲಿಲ್ಲ ಯಾಕೆ? ಅವನು ಯಾಕೆ ತಗೊಂಡಿದ್ದ, ಅದನ್ನು ತಿನ್ನುವ ಪ್ರಯತ್ನ ಯಾಕೆ ಮಾಡಿದ ಅನ್ನೋದನ್ನು ಪುರಾಣಿಕಾಚಾರ್ಯರು ಆ 72-73ನೇ ಪುಟದಲ್ಲಿ ಭಾಗವತ ಸಾರೋದ್ಧಾರದ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ನಾವು ಅದನ್ನು ಮತ್ತೆ ನಾಳೆ ನೋಡೋಣ. ಅಂತೂ ಸಮಾಧಿ ಸ್ಥಿತಿಗೆ ಏರಿದ ಅಂತಿದೆಯಲ್ಲ, ಅದು ಮಹಾಭಾರತದಲ್ಲಿ ಇಲ್ಲ, ಭಾಗವತದಲ್ಲಿದೆ. ಅಲ್ಲಿರುವುದನ್ನು ಭಾರತ ಮತ್ತು ಭಾಗವತದ ಎರಡೂ ಕಥೆಗಳನ್ನು ಹೊಂದಿಸುವುದಾದರೆ ಸಮಾಧಿ ಸ್ಥಿತಿಗೆ ಏರುವ ಪ್ರಯತ್ನವನ್ನು, ಧ್ಯಾನಕ್ಕೆ ಏರುವ ಪ್ರಯತ್ನವನ್ನು ಅವನು ಯಾವಾಗ ಮಾಡುವವನಿದ್ದ? ಧ್ಯಾನಕ್ಕೆ ಏರುವ ಪ್ಲ್ಯಾನ್ ಅವನಿಗೆ ಯಾವಾಗಿತ್ತು? ಹಣ್ಣನ್ನು ತಿಂದ ಆದಮೇಲೆ ಅದನ್ನು ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು? ಅದೇನು ಅಂತ ಗೊತ್ತಾಗೋದಿಲ್ವಲ್ಲ. ಪ್ರಾಯ ಭಾರತ ಭಾಗವತಗಳನ್ನು ಹೊಂದಿಸುವುದಾದರೆ ಹಣ್ಣನ್ನು ತಿಂದ ಆದಮೇಲೆ ನಾನು ಧ್ಯಾನಕ್ಕೆ ಕೂಡ್ತೇನೆ ಅಂತ ಅವನ ಆಲೋಚನೆ ಇದ್ದಿರಬೇಕು. ಈ ಅನಶನ ವ್ರತ ಮಾಡಿದ್ನಲ್ಲ, ಅದಕ್ಕೂ ಒಂದು ಉದ್ಯಾಪನ ಇರ್ತದೆ. ಅದನ್ನು ಮುಂದೆ ಪುರಾಣಿಕಾಚಾರ್ಯ ಹೇಳ್ತಾರೆ, ನಾಳೆ ಮತ್ತೆ ಅದನ್ನು ನಾವು ನೋಡ್ತೇವೆ. ಬ್ರಾಹ್ಮಣರಿಗೆಲ್ಲ ಭೋಜನ ಮಾಡಿಸಿ ತಾನೂ ಒಂದು ಪ್ರಸಾದ ತಗೊಂಡ್ರೆ ಅದರಿಂದ ವ್ರತ ಸಮಾಪ್ತ ಆಗ್ತದೆ, ವ್ರತಕ್ಕೊಂದು ಉದ್ಯಾಪನ ಆಗ್ತದೆ ಅಂತ. ಆವಾಗ ಬ್ರಾಹ್ಮಣರಿಗೆಲ್ಲ ಭೋಜನ ಮಾಡಿಸಿ ಅವರಿಗೆ ಕೊಡಬೇಕಾದ ಆಹಾರವನ್ನು ಕೊಟ್ಟು ತಾನೂ ವ್ರತದ ಉದ್ಯಾಪನ ಮಾಡಿ ಮುಂದೆ ಸಮಾಧಿ ಸ್ಥಿತಿಗೆ ಇರುವ ಆಲೋಚನೆ ಅವನಿಗಿದ್ದಿರಬೇಕು.
ಆದರೆ ಭಾರತ ನೋಡಿದಂತೆ ಅಲ್ಲಿ ಅವನ ಹಣ್ಣನ್ನೇ ತಿನ್ನುವುದಕ್ಕಿಂತ ಮುಂಚೆ ಸಮಾಧಿ ಸ್ಥಿತಿಗೆ ಏರುವುದು ಆ ಕಡೆ, ಆಮೇಲೆ ಇನ್ನೂ ಅವನು ಈ ಏರಿಯಾ ಇಲ್ಲ ಅಲ್ಲಿ. ಹಣ್ಣನ್ನು ತಿನ್ನುವುದಕ್ಕಿಂತ ಮುಂಚೆನೇ ಸರ್ಪ ಅವನನ್ನು ಕಚ್ಚಿತುವಂತಿದೆಯಲ್ಲ, ಸಮಾಧಿ ಸ್ಥಿತಿಗೆ ಏರಿದ ಅಂತ ಭಾಗವತ ಹೇಳ್ತಿದ್ದಾರೆ. ಇದನ್ನು ಹೊಂದಾಣಿಕೆ ಮಾಡೋದು ಕಷ್ಟ ಆಗ್ತದೆ, ಅದನ್ನು ಬರೆದಿಲ್ಲ ಪುರಾಣಿಕಾಚಾರ, ಅದೊಂದು ಸಮಸ್ಯೆಯಾಗಿ ಉಳಿತದೆ. ಭಾರತ ಭಾಗವತಗಳನ್ನು ಹೊಂದಾಣಿಕೆ ಮಾಡಬೇಕು ಅಂತ ಅನ್ನೋದು ವಿಷಯ ಸರಿ, ಅದು ಹೇಗೆ ಹೊಂದಾಣಿಕೆ ಮಾಡಬೇಕು ಅನ್ನೋದು ಪೂರ್ಣವಾಗಿ ಗೊತ್ತಾಗೋದಿಲ್ಲ. ಏನಾದರೂ ಮಾಡಿ ಸಮನ್ವಯ ಮಾಡಬೇಕು ಅಂತಿದ್ರೆ ಹೀಗೆ ಮಾಡಬಹುದೇನೋ. ಪುರಾಣಿಕಾಚಾರ ಅದನ್ನು ಬರೆದಿಲ್ಲ, ಆದರೂ ನಾನು ಹೇಳಿದ್ದೇನೆ. ಅದರಲ್ಲೂ ನಮ್ಮದು ತೀರ್ಮಾನವೇನಿಲ್ಲ, ಅದನ್ನು ಗಮನಿಸಿ ಹೇಗೆ ಹೊಂದಾಣಿಕೆ ಮಾಡಬೇಕು ಅಂತ ನಾನು ಸಾಕಷ್ಟು ತಲೆ ತುರಿಸ್ಕೊಂಡಿದ್ದೇನೆ ಅಷ್ಟೆ. ಆ ಹಣ್ಣನ್ನು ಅವನು ಬಿಡಿಸಿದ, ಅದರೊಳಗಿರುವಂಥ ಕ್ರಿಮಿಯನ್ನು ಕಂಡ, ಅದಾದ ಮೇಲೆ ಅದನ್ನು ತಿಂದಾದ ಮೇಲೆ, ಹಣ್ಣನ್ನು ತಿಂದಾದ ಮೇಲೆ, ವೃತದ ಉದ್ಯಾಪನ ಆದಮೇಲೆ ಅವನು ಸಮಾಧಿ ಸ್ಥಿತಿಗೆ ಏರಬೇಕು ಪ್ಲ್ಯಾನ್ ಮಾಡಿ, ಈ ಶರೀರದ ಮೇಲಿನ ಅಭಿಮಾನ ನಾನು ತೊರೀಬೇಕು ಅಂತ ಪ್ಲ್ಯಾನ್ ಮಾಡಿದ್ದ. ಆದರೆ ಕೂಡಲೇ ಆ ಹುಳವನ್ನು ನೋಡಿದ ಕೂಡಲೇ ಇನ್ನು ತಿನ್ನುವುದೇ ಬೇಡ ಅಂತ ಆಲೋಚನೆ ಮಾಡಿದ. ತಿನ್ನಬೇಕು ಅಂತಲೇ ಹಣ್ಣು ಬಿಡಿಸಿದ್ದ, ಆದರೆ ಇಲ್ಲಿ ಹುಳವೇ ಕಂಡದ್ದರಿಂದ, ಈ ಹುಳವೇ ತಕ್ಷಕವಾಗಿ ನನ್ನನ್ನು ಕಚ್ಚಲಿ ಅಂತ ಮಹಾಭಾರತದಲ್ಲಿ ಆತ ಬಯಸಿದ್ದರಿಂದ ಇನ್ನು ಹಣ್ಣನ್ನು ಅವನು ತಿನ್ನಲೇ ಇಲ್ಲ. ತಿನ್ನದೇನೆ ತನ್ನ ಕುತ್ತಿಗೆ ಮೇಲೆ ಅದನ್ನು ಇಟ್ಕೊಂಡ. ಆವಾಗ ಕುತ್ತಿಗೆ ಮೇಲೆ ಇಟ್ಕೊಂಡು ಕೂಡಲೇ ಸಮಾಧಿ ಸ್ಥಿತಿಗೆ ಏರಿದ ಅಂತ ನಾವು ಭಾರತದ ಈ ಪ್ರಸಂಗದಲ್ಲಿ, ಏನು ಆದಿಪರ್ವದ 44ನೇ ಅಧ್ಯಾಯ ಇದೆ, 43ನೇ ಅಧ್ಯಾಯ ಮೊದಲಾದದ್ದು, ಅಲ್ಲಿ ಅವನು ಬ್ರಹ್ಮಭೂತನಾದ ಅನ್ನುವುದನ್ನು ಸೇರಿಸ್ಕೊಂಡು ಬಿಡಬೇಕಷ್ಟೆ. ಕ್ರಮಿಕಂ ಪ್ರಾಹಸಂ ಗ್ರೀವಾಯಾಮ್ ಸನ್ನಿವೇಶ್ಯ, ಕುತ್ತಿಗೆ ಮೇಲೆ ಇಟ್ಕೊಂಡ ನಕ್ಕ ಅಂತಿದೆಯಲ್ಲ, ನಕ್ಕ ಮೇಲೆ ಆ ಸಮಾಧಿ ಸ್ಥಿತಿ ಎನ್ನುವುದು ಹಾಗೆ ಸುಲಭವಾಗಿ ಬರೋದಿಲ್ಲ. ತೀವ್ರವಾದ ಭಕ್ತ್ಯುದ್ರೇಕದಿಂದ, ಧನ್ಯತೆಯ ಭಾವದಿಂದ ಅದೆಲ್ಲ ಬರ್ತಿರ್ತದೆ. ಅಂತೂ ಬ್ರಾಹ್ಮಣನ ಶಾಪ ಸತ್ಯ ಆಗ್ತದೆ, ನನಗೊಂದು ಅಪಮರಣ ಬರುವಂಥ ದೋಷವೂ ಪರಿಹಾರ ಆಗ್ತದೆ. ಅದೇನಾಗ್ತದೋ ಆಗಲಿ ಅಂತ ಅದು ಅಪಹಾಸ್ಯದ ನಗುವೋ ಅಥವಾ ಧನ್ಯತೆಯ ನಗುವೋ ಅಂತೂ ಒಂದು ನಕ್ಕ ಕೂಡಲೇ ಅದರ ಭಾವನೆಯ ತೀವ್ರತೆಯಿಂದ ಅವನಿಗೆ ಸಮಾಧಿ ಸ್ಥಿತಿ ಬಂತು. ಅದಕ್ಕಾಗಿ ನಷ್ಟಚೇತನ ಅಂತ ಮಹಾಭಾರತ ಹೇಳಿದೆ. ನಷ್ಟಚೇತನ ಅಂದರೆ ವಿವೇಕ ಕಳ್ಕೊಂಡಿದ್ದಂತ ಒಂದು ಅರ್ಥ ಆಗಬಹುದು. ಬಹಳ ಕಷ್ಟ ಭಾರತ ಭಾಗವತಗಳಿಗೆ ಅರ್ಥ ಮಾಡೋದು. ಹೀಗೂ ಒಂದು ಅರ್ಥ ಮಾಡುವ ಸಾಧ್ಯತೆ ಇದೆ. ಪುರಾಣಿಕಾಚಾರ್ಯರು ಹೇಳಿದ್ದನ್ನೆಲ್ಲ ಹೀಗೆ ಹೊಂದಾಣಿಕೆ ಮಾಡುವ ಸಾಧ್ಯತೆಯೂ ನಾನು ಕಾಣ್ತಾ ಇದ್ದೇನೆ. ತೀರ್ಮಾನ ಮಾಡಲಿಕ್ಕೆ ನನಗೇನು ಮಹಾಶಕ್ತಿ ಇದೆ. ಅದು ನಷ್ಟಚೇತನ ಅಂದರೆ ಅವನು ಸಮಾಧಿ ಸ್ಥಿತಿಗೆ ಏರಿ ಹೊರಗಿನ ಪ್ರಜ್ಞೆಯನ್ನು ಕಳ್ಕೊಂಡ, ವಿವೇಕ ಕಳ್ಕೊಂಡ ಅಂತ ಅರ್ಥ ಮಾಡಬೇಕಾಗಿಲ್ಲ. ಪ್ರಹಸನ್ನೇವ ವೇಗೇನ ಭಾರತದ ವಾಕ್ಯಗಳಿವೆ. ಈ ಅವನು ನಗನಗತಾನೆ ಆ ಸ್ಥಿತಿಗೆ ಏರ್ಬಿಟ್ನಲ್ಲ. ಕೆಲವು ಕಡೆ ಈ ಬಾಣಂತಿಯರಿಗೆ ಮೊದಲಾದವರಿಗೆ ಸನ್ನಿ ಅಂತ ಅನ್ನೋದೊಂದು ಬರ್ತಿರ್ತದೆ. ಆ ಒಂದು ಫಿಟ್ಸ್ ಬಂದಂತೆ ಬರ್ತದೆ ಶರೀರಕ್ಕೆ. ಆವಾಗ ಅವರು ತೀವ್ರವಾದಂಥ ಒಂದು ಸ್ಥಿತಿಗೆ ತಲುಪಿ ಬಿಡ್ತಾರೆ. ಹೊರಗಿನ ಎಚ್ಚರವೇ ಇರೋದ್ರೆ ಜೋರಾಗಿ ಗಹಗಹಿಸಿ ನಗ್ತಿರ್ತಾರೆ. ಹಾಗೆ ನಗನಗತಾ ಇದಕ್ಕಿದ್ದಂತೆ ಬಾಹ್ಯ ಪ್ರಜ್ಞೆಯನ್ನೆಲ್ಲ ಕಳ್ಕೊಂಡು ಸಮಾಧಿ ಸ್ಥಿತಿಗೆ ಹೋಗಿಬಿಟ್ಟ ಅಂತ ಭಾರತದಲ್ಲಿ ನಷ್ಟಚೇತನ ಇತ್ಯಾದಿ ಮಾತುಗಳಲ್ಲಿ ಅದನ್ನು ನಾವು ಭಾಗವತದಿಂದ ತುರುಕಬೇಕೋ ಅಂತ ಹೇಳೋದು ಕಷ್ಟ. ತುರುಕುವುದು ಅಂದರೆ ಅಲ್ಲಿ ಇಲ್ಲದೇ ಇದ್ದನ್ನು ತುರುಕುವುದು ಅಂತ ಆಗ್ತದೆ. ವ್ಯಾಸರಿಗೆ ಅಭಿಪ್ರೇತವಾದ ಹೀಗೆ ಕಾಣಬೇಕು ಅಂತ ಅರ್ಥ ಮಾಡಬಹುದು, ಹೇಳುವ ಪ್ರಯತ್ನ ಮಾಡಿದ್ದೇನೆ. ಇನ್ನು ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಷಯಗಳನ್ನು 71, 72ನೇ ಪುಟದಲ್ಲಿ ಅರಮನೆ ಯಾಕೆ ಕಟ್ಟಿದ, ಔಷಧ ಯಾಕೆ, ಮಂತ್ರಜ್ಞರನ್ನ ಯಾಕೆ ಇಟ್ಕೊಂಡಿದ್ದ ಅನ್ನೋದನ್ನ ಮತ್ತೂ ನಾವು ವಿಚಾರ ಮಾಡಬೇಕಾಗಿದೆ. ಅದನ್ನು ಮುಂದಿನ ಭಾಗದಲ್ಲಿ ಹೇಳುವ ಪ್ರಯತ್ನ ಮಾಡ್ತೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ವಿದ್ಯಾಮಾನ್ಯ ತೀರ್ಥ ಗುರುಗಳ ಅಂತರ್ಯಾಮಿಯಾದ, ಕುಲಗುರುಗಳಾದ ಮಧ್ವಾಚಾರ್ಯರ ಅಂತರ್ಯಾಮಿಯಾದ, ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಸೀತಾಪತಿಯಾದ ಕೋಸಲೇಂದ್ರ ಅವನಿಗೆ ಈ ಭಾಗ ಅರ್ಪಿತವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು. ಹುಸಿಯ ನಾಡಿ ಹೊಟ್ಟೆ ಹೊರಗು ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಶ್ರೀಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.